ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಕೆಸೆಟ್ಗಳಲ್ಲಿ ಎಲಿಜಿಬಲ್ ಆಗಿದ್ದರೆ ಅವರೆಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಹೇಳಿದ್ದೆ 10 ಜನವರಿದಿಂದ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಕ್ಕಂಥ ಸಾಧ್ಯತೆ ತುಂಬಾ ಇದೆ ಅಂತ. ಆದರೂ ಇವತ್ತು ಏನಾಯಿತು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಒಂದು ನೋಟಿಫಿಕೇಷನನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಹೊರಡಿಸಿದರು. ಏನಿದೆ ಅಂತ ನೋಡೋಣ. ಆಲ್ರೆಡಿ UGC ನಾರ್ಮ್ಸ್ ನೋಡ್ಕೊಡ್ರಿ. ಅಸಿಸ್ಟೆಂಟ್ ಪ್ರೊಫೆಸರ್ ಡಿಗ್ರಿಗೆ ಅಂದರೆ ಜಾಬ್ಗೆ ಕೆಸೆಟ್ ಮತ್ತು ನೆಟ್ ಕಡ್ಡಾಯವಲ್ಲ ಅಂತ ಹೇಳಿದರು. ಹೀಗಾಗಿ ಇನ್ನು ಮುಂದೆ ಕೆಸೆಟ್ ಮತ್ತು ನೆಟ್ಟನ್ನು ಯಾರೂ ಕೇಳೋದಿಲ್ಲ. ಬಟ್ AIL ಅಂದರೆ ಅಕಾಡೆಮಿಕ್ ಇಂಡೆಕ್ಸ್ ಅಂತ ಏನು ಕರೀತಲ್ಲ, API ಅಂತ ಕರೀತಾರೆ. ಸೊ ನಮ್ಮ ಎಲ್ಲ ಶೈಕ್ಷಣಿಕ ಸೂಚ್ಯಂಕ ಅಂತ ಇರ್ತದೆ. ಸೊ ಅಲ್ಲಿ ಏನಾದರೂ ಪರಿಗಣನೆ ಮಾಡ್ತಾರಂತ ನೋಡೋಣ. ಬಟ್ ಇವಾಗಂದ್ರೆ ಸುದ್ದಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸೆಟ್ ಮತ್ತು ನೆಟ್ ಕಡ್ಡಾಯ ಇಲ್ಲ ಅಂತಕ್ಕಂಥದ್ದು. ಬೇಜಾರಾಯಿತು ಸುದ್ದಿ ಕೇಳಿ. ಪ್ರಕಟಣೆ ನೋಡೋಣ. ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2024 ಅರ್ಹತಾ ಪರೀಕ್ಷೆ ಪ್ರಾಧಿಕಾರವು 13/7/2024ಕ್ಕೆ ಅಧಿಸೂಚನೆ ಹೊರಡಿಸಿತು. ಆಮೇಲೆ 24/11/2024ಕ್ಕೆ ಪರೀಕ್ಷೆ ನಡೆಸಿತು. 16/12/2024ರಂದು ಕೀ ಆನ್ಸರನ್ನು ರಿಲೀಸ್ ಮಾಡ್ತು. ಇನ್ನು ಮುಂದೆ ಏನು ಮಾಡಿದೆ ಅಂತಂದರೆ ಇದರ ಆಧಾರದ ಮೇಲೆ ಕೆಸೆಟ್ಗಾಗಿ ಕಟಪ್ಗಳನ್ನು ಬಿಟ್ಟು ಯಾರೆಲ್ಲ ಎಲಿಜಿಬಿಲಿಟಿ ಆಗಿರಲ್ಲ ಅವ್ರದ್ದೆಲ್ಲ ನಂಬರ್ಗಳನ್ನು ಏನು ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ನಂಬರನ್ನು ವೆಬ್ಸೈಟಲ್ಲಿ ಹಾಕಿದ್ದಾರೆ. ಇನ್ನು ಮುಂದೆ ಯಾವ ಥರನಾಗಿರ್ತಕ್ಕಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಅನ್ನೋದನ್ನು ಇಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಡೀಟೇಲಾಗಿ ನೋಡ್ಕೊಂಡು ಬರೋಣ. ಸ್ಟಾರ್ಟ್ ಆಗಿದೆ 13 ಜನವರಿ 2025ರಿಂದ. ಮಾರ್ನಿಂಗ್ ಸೆಕ್ಷನ್ 9ರಿಂದ 10 ಗಂಟೆಯವರೆಗೆ. ರಿಪೋರ್ಟಿಂಗ್ ಟೈಮ್ 8:45 ಇದೆ. ಕನ್ನಡದಿಂದ ನಡೀತಾ ಇದೆ. ಮಧ್ಯಾಹ್ನ 10ರಿಂದ 1 ಗಂಟೆ ಸೆಕೆಂಡ್ ಸೆಷನಲ್ಲಿ ಸೋಷಾಲಜಿ ನಡೀತಾ ಇದೆ. ಥರ್ಡ್ ಸೆಷನಲ್ಲಿ ಫಿಸಿಕಲ್ ಸೈನ್ಸ್ ಮತ್ತು ಮ್ಯಾನೇಜ್ಮೆಂಟ್ 2ರಿಂದ 4:15ವರೆಗೆ ನಡೀತಾ ಇದೆ. ಆಮೇಲೆ 15 ಜನವರಿ 2025ಕ್ಕೆ ಕಾಮರ್ಸ್ ನಡೀತಾ ಇದೆ. ಸೊ ಮಧ್ಯಾಹ್ನದಲ್ಲಿ ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ ನಡೀತಾ ಇದೆ. 16 ಜನವರಿ 2025ಕ್ಕೆ ಮಾರ್ನಿಂಗ್ ಸೆಕ್ಷನಲ್ಲಿ ಎಕನಾಮಿಕ್ಸ್ ಇದೆ. ಆಫ್ಟರ್ನೂನ್ ಎಕನಾಮಿಕ್ಸ್, ಇಂಗ್ಲೀಷ್, ಲೈಫ್ ಸೈನ್ಸ್. ಆಮೇಲೆ ಈವ್ನಿಂಗ್ ಸೆಷನ್ನಲ್ಲಿ ಇಂಗ್ಲೀಷ್ ಎಜುಕೇಷನ್ ನಡೀತಾ ಇದೆ. 17ಕ್ಕೆ ಫುಲ್ ಡೇ ಲೈಫ್ ಸೈನ್ಸ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಹಿಸ್ಟರಿ ಸಬ್ಜೆಕ್ಟ್ 18 ಜನವರಿ 2025ಕ್ಕೆ ಮಾರ್ನಿಂಗ್ ಸೆಷನಲ್ಲಿ 1 to 400, ಆಫ್ಟರ್ನೂನ್ 400 to 700. ಆಮೇಲೆ ಈವ್ನಿಂಗ್ ಸೆಷನಲ್ಲಿ 701 to 779 ಜೊತೆಗೆ ಪೊಲಿಟಿಕಲ್ ಸೈನ್ಸ್ದಲ್ಲಿನೂ ಕೂಡ ನಡೀತಾ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಲಾಸ್ಟ್ 20 ತಾರೀಕಿಗೆ ನಡೀತಕ್ಕಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳು ಸುಮಾರು ಸಬ್ಜೆಕ್ಟ್ ಇದ್ದಾವೆ. ಮಾಸ್ ಮೀಡಿಯಾ ಜರ್ನಲಿಸಮ್, ಮರಾಠಿ, ಎನ್ವಿರಾನ್ಮೆಂಟಲ್ ಸೈನ್ಸ್, ಸೈಕಾಲಜಿ, ಸಂಸ್ಕೃತ, ಸೋಷಿಯಲ್ ವರ್ಕ್, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್, ಕ್ರಿಮಿನಾಲಜಿ, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಹೋಮ್ ಸೈನ್ಸ್, ಆರ್ಚಿಯಾಲಜಿ. ಸೊ ಜೊತೆಗೆ ಆಫ್ಟರ್ನೂನ್ ಸೆಷನ್ನಲ್ಲಿ ಫಿಸಿಕಲ್ ಎಜುಕೇಷನ್, ಹಿಂದಿ, ಫೋಕ್ ಲಿಟ್ರೇಚರ್, ವಿಜುವಲ್ ಆರ್ಟ್ಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಜಿಯಾಗ್ರಫಿ, ಮ್ಯೂಸಿಕ್, ಲಾ, ಎಲೆಕ್ಟ್ರಾನಿಕ್ ಸೈನ್ಸ್, ಟೂರಿಸಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಅರ್ತ್ ಸೈನ್ಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ಸ್, ಆಂಥ್ರೋಪಾಲಜಿ, ಫಿಲಾಸಫಿ, ವುಮನ್ ಸ್ಟಡೀಸ್ ಅಂತ ಇದೆ. ಸೊ ನೋಡಿ ಮಾರ್ಗಸೂಚಿ ಏನು ಕೊಟ್ಟಿದ್ದಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ, ನಿಗದಿಪಡಿಸಿದ ದಿನಾಂಕದಿಂದ ಹಾಜರಾಗಬೇಕು, ಮತ್ತೆ ದಿನಾಂಕಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ಇತ್ತು ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಲಾಸ್ಟ್ ಡೇಟ್ ಒಳಗಡೆ ತೆಗೆದಿರಬೇಕು. ಓಕೆ, ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ವೆರಿಫಿಕೇಷನ್ ಟೈಮಲ್ಲಿ ಕೊಡಲೇಬೇಕು ಅಂತ ಹೇಳಿದ್ದಾರೆ. ಸೊ ನೋಡಿ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಜೊತೆಗೆ ಒರಿಜಿನಲ್ಗಳನ್ನು ಗೆಜೆಟೆಡ್ ಆಫೀಸರ್ಗಳಿಂದ ಅಟೆಸ್ಟೆಡ್ ಮಾಡಿ ಕೊಡಬೇಕು. ಫಸ್ಟ್ ಹಾಲ್ ಟಿಕೆಟ್ ಇಟ್ಕೊಡ್ರಿ, ಆಧಾರ್ ಕಾರ್ಡ್ ಇಟ್ಕೊಡ್ರಿ, PG ಎಲ್ಲ ಸೆಮಿಸ್ಟರ್, ಎನ್ವಲ್ ಆಗಿದ್ದರೆ ಎನ್ವಲ್ದು, ಸೆಮ್ ಆಗಿದ್ದರೆ ಸೆಮ್ದು, ಜೊತೆಗೆ ಪಾಸಿಂಗ್ ಸರ್ಟಿಫಿಕೇಟ್ ಇಟ್ಕೊಡ್ರಿ. PhD ಪದವಿ ಯಾರ್ದಿದೆಯಲ್ಲ ಅವ್ರದ್ದು ಕೂಡ ಇಟ್ಕೊಡ್ರಿ. ಯಾರು ಆನ್ಲೈನ್ ಅಪ್ಲಿಕೇಶನಲ್ಲಿ ರಿಸರ್ವೇಷನನ್ನು ಕ್ಲೇಮ್ ಮಾಡಿದ್ರಲ್ಲ ಅವರು ಅದನ್ನು ಕೊಡಲೇಬೇಕು. ರಿಸರ್ವೇಷನ್ನ ಚೇಂಜ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಓಕೆನಾ. SC ST ಅವರು ನಮೂನೆ D ಅಲ್ಲಿ ಕೊಡಬೇಕು. ಪ್ರವರ್ಗ 1ರವರು ನಮೂನೆ E ಅಲ್ಲಿ, 2A 2B 3rd B ಅಲ್ಲಿ, ಫಾರ್ಮ್ F ಅಲ್ಲಿ ಅವ್ರು ಏನು ಮಾಡಬೇಕು, ಪ್ರಮಾಣ ಪತ್ರವನ್ನು ಒದಗಿಸಬೇಕು. ಯಾರೆಲ್ಲ PWDದಲ್ಲಿ ವಿಶೇಷ ಚೇತನ ಅಭ್ಯರ್ಥಿಗಳಲ್ಲಿ ಸಲ್ಲಿಸಿದಿರಿ ಅವರು ಏನು ಮಾಡಬೇಕು, ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ನೀಡಲಾದ ವೈದ್ಯಕೀಯ ಪ್ರಮಾಣ ಪತ್ರವನ್ನು UDID ಕಾರ್ಡ್ನೊಂದಿಗೆ ಸಲ್ಲಿಸಬೇಕು. ಯಾರೆಲ್ಲ ತೃತೀಯ ಲಿಂಗದ ಮೀಸಲಾತಿಯನ್ನು ಕೋರ್ತೀರಿ ಅವರು ಕೂಡ ಜಾರಿ ಮಾಡಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳು ಕೊಡಬೇಕು. ಇದು ಇಂಪಾರ್ಟೆಂಟ್. ಅರ್ಹತಾ ಪಟ್ಟಿಯಲ್ಲಿ ಹೆಸರಿದೆ ಆದರೆ PG ಪೂರ್ಣಗೊಂಡಿಲ್ಲ. ಈ ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯ ಇಲ್ಲ. ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಂದು ಹಾಜರಾಗಬೇಕು. ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ಗಳನ್ನು ಫೋರ್ಜರಿ ಮಾಡೋ ಹಾಗಿಲ್ಲ. ಮೂಲ ದಾಖಲೆಗಳ ಪರಿಶೀಲನೆಗೆ ಖುದ್ದು ಹಾಜರಾಗಬೇಕು. ಏನಾದರೂ ಮೆಡಿಕಲ್ ಆಗಿ ನಿಮಗೆ ಅಡ್ವೈಸ್ ಮಾಡಿದರೆ ಸೊ ನಿಮ್ಮ ಒಪ್ಪಿಗೆಯೊಂದಿಗೆ ಹತ್ತಿರದ ಸಂಬಂಧಿಗಳು ಬರ್ಬೋದು ಅಂತ ಹೇಳಿದ್ದಾರೆ. ಇದು ಲಾಸ್ಟು. ನೆಕ್ಸ್ಟ್ ಮತ್ತೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅವಕಾಶಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ವೆರಿಫಿಕೇಷನ್ ನಡೀತಕ್ಕಂಥ ಸ್ಥಳ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ, 18ನೇ ಕ್ರಾಸ್, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 12.
ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಸೊ ಎಲ್ಲ ಹೇಳಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡಿರಿ ಅಂತ ಹೇಳ್ತಾ ಎಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಕೊಡ್ರಿ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ. ಸೊ ಡೋಂಟ್ ವರಿ, ಮತ್ತೆ ಕೆಸೆಟ್ ನೆಟ್ ಬಗ್ಗೆ ಕತೆ ಅದೇ ಆಗ್ತದೆ. ಸೊ ನೆಕ್ಸ್ಟಲ್ಲಿ ಕಂಪಲ್ಸರಿಯಾಗಿ ತಾವುಗಳು ಕೂಡ ಕಟ್ಬೋದು ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.